ಡೆಡ್ಲಿ ಇಡ್ಲಿ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಪವರ್ ಟಿವಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಸುದ್ದಿ ಪ್ರಸಾರವಾದಂತಹ ಮರುಕ್ಷಣವೇ ಪ್ಲಾಸ್ಟಿಕ್ ಕವರ್ ಅನ್ನ ಬ್ಯಾನ್ ಮಾಡಲಾಗಿದೆ ಅಧಿಕೃತವಾಗಿ. ಇಡ್ಲಿ ತಯಾರು ಮಾಡೋದಕ್ಕೆ ಬಳಸುವಂತಹ ಪ್ಲಾಸ್ಟಿಕ್ ಕವರ್ ಕಂಪ್ಲೀಟ್ ಬ್ಯಾನ್. ಇಡ್ಲಿ ತಯಾರಿಗೆ ಹೇಗ್ರಿ ಪ್ಲಾಸ್ಟಿಕ್ ಕವರ್ ಬಳಸ್ತಾರೆ ಅಂತ ನೀವು ಕೇಳಬಹುದು. ಆ ಇಡ್ಲಿ ಹಾಕೋದಕ್ಕೆ ಆ ತಟ್ಟೆ ಇಡ್ಲಿ ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಿ ಅದಕ್ಕೆ ಎಣ್ಣೆ ಹಚ್ಚಿ ಅದ್ರ ಮೇಲೆ ಇಡ್ಲಿ ಬ್ಯಾಟರ್ ಅನ್ನ ಹಾಕ್ತಾ ಇದ್ರು ಅಥವಾ ಇಡ್ಲಿ ಹಿಟ್ಟನ್ನ ಹಾಕ್ತಾ ಇದ್ರು. ಸೊ ಹೋಟೆಲ್ಗಳಲ್ಲಿ ಇಡ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇಡ್ಲಿಗೆ ಬಳಸುವಂತಹ ಪ್ಲಾಸ್ಟಿಕ್ ಅನ್ನ ಅಧಿಕೃತವಾಗಿ ಬ್ಯಾನ್ ಮಾಡಿದೆ. ಬೆಳಗ್ಗೆಯಿಂದಲೂ ಕೂಡ ಪವರ್ ಟಿವಿ ಸುದ್ದಿ ಪ್ರಸಾರ ಮಾಡ್ತಾ ಇತ್ತು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಇಡ್ಲಿಗೆ ಬಳಸುವಂತಹ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದೆ. ಇದು ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಇದು ನೋಡಿ, ಇಡ್ಲಿ ಬೇಯಿಸೋದಕ್ಕೆ ಪ್ಲಾಸ್ಟಿಕ್ ಅನ್ನ ಬಳಸಲಾಗ್ತಾ ಇತ್ತು. ಕೆಲವು ಕಡೆ ಬಹಳ ಕಡಿಮೆ ಜಾಗಗಳಲ್ಲಿ ಬಟ್ಟೆಯನ್ನ ಬಳಸ್ತಾರೆ, ಕಾಟನ್ ಹತ್ತಿ ಬಟ್ಟೆಯನ್ನ ಬಳಸ್ತಾರೆ. ಇನ್ನ ಬಹುತೇಕ ಕಡೆಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ, ಆ ಶೀಟ್ ಏನ್ ಹಾಕ್ತಾರಲ್ಲ ಅದ್ರ ಮೇಲೆ ಅದಕ್ಕೆ. ಸೊ ಅದನ್ನ ಈಗ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಜನರ ಆರೋಗ್ಯದ ಮೇಲೆ ಕಾಳಜಿಯನ್ನ ಇಟ್ಕೊಂಡು ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈಗ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ಇಡ್ಲಿಗೆ ಬಳಸುವಂತಹ ಪ್ಲಾಸ್ಟಿಕ್ ಅನ್ನ ಅಧಿಕೃತವಾಗಿ ಬ್ಯಾನ್ ಮಾಡಲಾಗಿದೆ. ನೋಡಿ, ಇಡ್ಲಿ ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು. ಇಡ್ಲಿ ಬೇಯಿಸೋದಕ್ಕೆ ಪ್ಲಾಸ್ಟಿಕ್ ಬಳಸ್ತಾ ಇದ್ದಾರೆ, ಅದರಿಂದ ದೇಹಕ್ಕೆ ಹಾನಿ ಆಗುತ್ತೆ, ಆರೋಗ್ಯಕ್ಕೆ ಹಾನಿ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳಿತ್ತು. ಸೊ ಈಗ ಆ ಇಡ್ಲಿ ತಯಾರಿಸೋದಕ್ಕೆ ಬಳಸುವಂಥ ಅಥವಾ ಇಡ್ಲಿ ಬೇಯಿಸೋದಕ್ಕೆ ಬಳಸುವಂಥ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಲಾಗಿದೆ.